ಬೋನ್ಸಾಯಿ ಗಾರ್ಡನ್ ಇರೋದು ಸೋಸೈಕಿ ವಿಶ್ವಂ ಮ್ಯೂಸಿಯಂ ಅಂತಿದೆ ಮೈಸೂರಲ್ಲಿ, ಅಲ್ಲಿದೆ. ತಮಿಳ್ನಾಡಿಗೆ ಹೋಗೋ ರೂಟಲ್ಲೇ ಸಿಗುತ್ತೆ. ಮಸ್ಟ್ ವಿಸಿಟ್ ಅಂತ ಹೇಳ್ತೀನಿ. ನೀವು ಗೂಗಲಲ್ಲಿ ಸರ್ಚ್ ಮಾಡಿದರೆ ಎಕ್ಸಾಕ್ಟ್ ಲೊಕೇಶನ್ ಸಿಗುತ್ತೆ. ಮ್ಯೂಸಿಯಂ ನೇಮೇ ವಿಶ್ವಂ ಅಂತ ಇದೆ. ಯೂನಿಕ್ ಆಗಿರೋ ವಸ್ತುಗಳನ್ನ ಅಲ್ಲಿಟ್ಟಿದ್ದಾರೆ. ನಾವು ಮಾಮೂಲಿ ನೋಡೋ ವಸ್ತುಗಳೇ ಬೇರೆ, ಅಲ್ಲಿರೋ ವಸ್ತುಗಳೇ ಬೇರೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಮ್ಯೂಸಿಯಂ ಪಕ್ಕದಲ್ಲಿದೆ, ಪಕ್ಕದಲ್ಲೇ ಗಾರ್ಡನ್ ಸಹ ಇದೆ. ಅಲ್ಲಿ ಮ್ಯೂಸಿಯಂ ಇದೆ, ಅದ್ರ ಪಕ್ಕದಲ್ಲೇ ಬೋನ್ಸಾಯಿ ಗಾರ್ಡನ್ ಇದೆ. ಬೋನ್ಸಾಯಿ ಟ್ರೀಸ್ ಅಂದರೆ ಏನಂದರೆ ದೊಡ್ಡ ದೊಡ್ಡ ಟ್ರೀಸ್ ಇರುತ್ತಲ್ಲ, ಅದನ್ನೆಲ್ಲ ಸ್ಮಾಲ್ ಸೈಜ್ಗೆ, ಅಂದರೆ ಮನೆ ಒಳಗಡೆ ನಾವು ಯಾವ ಥರ ಪ್ಲ್ಯಾಂಟ್ ಮಾಡ್ಬೋದು ಆ ಥರ ಮಾಡಿರ್ತಾರೆ. ಅದು ಹೆಂಗೆ ಮಾಡೋದು ಅಂತ ಟೆಕ್ನಿಕ್ ಇಲ್ಲ, ನಾನು ಮುಂದೆ ವಿಡಿಯೋದಲ್ಲಿ ಹೇಳ್ತೀನಿ. ನೀವು ಇಲ್ಲಿ ಅಬ್ಸರ್ವ್ ಮಾಡಿದರೆ ಗೊತ್ತಾಗುತ್ತೆ ಎಷ್ಟು ದೊಡ್ಡ ದೊಡ್ಡ ಟ್ರೀಸ್ನ ಎಷ್ಟು ಚಿಕ್ಕದಾಗಿ ಮಾಡಿದ್ದಾರೆ ಅಂತ. ಇದು ನೋಡಿ ಬೋಗನ್ವಿಲಿಯಾ, ಅಂದರೆ ಪೇಪರ್ ಫ್ಲವರ್ ಬರುತ್ತಲ್ಲ ಆ ಪ್ಲ್ಯಾಂಟು. ಅದೆಷ್ಟು ದೊಡ್ಡಕ್ಕೆ ಬಿಡುತ್ತೆ, ಬಟ್ ಅದನ್ನು ಎಷ್ಟು ಚಿಕ್ಕಗೆ ಮಾಡಿದ್ದಾರೆ. ನೀವು ನೋಡ್ತಿರ್ಬೋದು ಎಷ್ಟು ಚಿಕ್ಕ ಮರಗಳಿದ್ದಾವೆ ಮತ್ತು ಎಷ್ಟು ಕ್ಯೂಟಾಗಿ ಕಾಣಿಸ್ತಿದೆ ಅಂತ. ಇದನ್ನು ನಾವು ಮನೇಲಿ ಸಹ ಇಡ್ಕೋಬೋದು. ಇದು ಮತ್ತೆ ದೊಡ್ಡಕ್ಕೆ ಬೆಳೆಯುತ್ತೆ ಅನ್ನಂಗೇನಿಲ್ಲ, ಇಷ್ಟೇ. ಮತ್ತಿದು ಜಾಸ್ತಿ ಏನು ಬೆಳವಣಿಗೆ ಆಗಲ್ಲ. ಇದಕ್ಕೋಸ್ಕರ ಅವ್ರು ಏನು ಕೆಮಿಕಲ್ ಏನು ಯೂಸ್ ಮಾಡಲ್ಲ ಅಂತಲೂ ಸಹ ಹೇಳ್ತಾ ಇದ್ರು. ಆ ಪಾಟಲ್ಲಿ ಏನು ನ್ಯೂಟ್ರಿಷನ್ ಸಪ್ಲೈ ಮಾಡಿದ್ದಾರೆ ಅದಷ್ಟೇ, ಮತ್ತೇನೂ ಇಲ್ಲ. ಬಟ್ ಆ ಗಿಡನ ಮತ್ತೆ ಬೇರೆ ಕಡೆ ಹಾಕಿದರೆ ನಾವು ದೊಡ್ಡಕ್ಕೆ ಬೆಳೆಯುತ್ತೆ. ಆದರೆ ನಾವು ಅದೇ ಪಾಟಲ್ಲಿ ಬಿಟ್ಟಿವಿ ಅಂದರೆ ಅಷ್ಟೇ ಚಿಕ್ಕಕ್ಕಿರುತ್ತೆ. ಎಷ್ಟು ಚೆನ್ನಾಗಿ ಜೋಡಿಸಿದ್ರು ಎಲ್ಲ ಕಡೆ ಮರಗಳಂದರೆ ಹೇಳೋಕ್ಕಾಗಲ್ಲ ಬಿಡಿ. ಇದು ನೋಡ್ರಿ ಹುಣ್ಸೆಹಣ್ಣಿನ ಮರ, ಇಷ್ಟೇ ಇರೋದದು, ಅಷ್ಟರಲ್ಲೇ ಕಾಯಿ ಬಿಡುತ್ತೆ. ಇದು ನೋಡಿದಿರಲ್ಲ ನಿಂಬೆಹಣ್ಣು, ನೋಡಿ ಅದೆಷ್ಟು ಚಿಕ್ಕ ಮರದಲ್ಲೇ ನಿಂಬೆಹಣ್ಣು ಬಿಟ್ಟಿದೆ ಅಂತ. ಇದು ನೋಡಿ ಆಲದ ಮರ ಎಷ್ಟು ಚಿಕ್ಕದಾಗಿ ಬಿಟ್ಟಿದೆ. ಇದಕ್ಕೆ ಬೋನ್ಸಾಯಿ ಟ್ರೀಸ್ ಅಂತ ಹೇಳೋದು. ನೀವು ಅಲ್ಲಿ ಹೋಗಿ ವಿಸಿಟ್ ಮಾಡಿ ನೋಡಿದಾಗಲೇ ಗೊತ್ತಾಗೋದು ಎಷ್ಟು ಚೆನ್ನಾಗಿದೆ ಅಂತ. ಈ ಪ್ಲ್ಯಾಂಟ್ಸ್ಗಳನ್ನು ನಾವು ವ್ಯೂ ಮಾಡಿ ಮನೇಲಿ ಸಹ ಇಟ್ಕೋಬೋದು ಅಂತ ಹೇಳಿದೆ, ಬಟ್ ತುಂಬ ಕಾಸ್ಟ್ಲಿ ಇರುತ್ತೆ. ಮಾಮೂಲಿ ಪ್ಲ್ಯಾಂಟ್ಸ್ ನಾವು ತೊಗೊಳೋದ್ಕಿಂತ 1 ಲಕ್ಷ 2 ಲಕ್ಷದಷ್ಟು ಬೆಲೆ ಬಾಳುತ್ತೆ ಅನ್ಸುತ್ತೆ ಒಂದೊಂದು ಪ್ಲ್ಯಾಂಟ್ಸು. ಯಾಕಂದರೆ ಅವ್ರು ಅಷ್ಟೊಂದು ಟೆಕ್ನಿಕ್ನ ಯೂಸ್ ಮಾಡಿರ್ತಾರೆ ಅದಕ್ಕೋಸ್ಕರ. ವಾಚ್ಮ್ಯಾನ್ ಇದ್ರು, ಅವ್ರು ಹೇಳ್ತಾ ಇದ್ರು ಇದು ರಾಜಸ್ಥಾನ್ ಕಲ್ಬಂಡೆ ಅಂತ. ಕೇಳಿಸ್ತಾ ಇರ್ಬೋದು ವಿಡಿಯೋದಲ್ಲಿ. ಬಂಡೆ ಅಂದರೆ ಅವರು ರಾಮ ಸೇತುವೆ ಕಟ್ಟಕ್ಕೆ ಈ ಬಂಡೆಯಿಂದ. ಚೆನ್ನಾಗಿದೆ. ಬಟ್ ಅದ್ರ ಮೇಲೆ ಕಾಲಿಟ್ರೆ ಒಳಗೆ ಹೋಗಲ್ವಾ? ಅದು ಹೋಗುತ್ತಾ? ಹೋಗಲ್ಲ. ಅದ್ರದ್ದು ಕಲ್ಲಲ್ಲ, ಅದಕ್ಕೆ ಹೋಗಲ್ಲ. ತಮಿಳ್ನಾಡು ಬಾರ್ಡರಲ್ಲಿ, ಅಂದರೆ ಇಂಡಿಯನ್ ಬಾರ್ಡರ್ ಅದು, ಅಲ್ಲಿ ಧನುಷ್ಕೋಡಿ ಅಂತ ಇದೆ. ಅಲ್ಲಿರೋ ಸಮುದ್ರದಲ್ಲಿ ಏನಂತ ಅಂದರೆ ರಾಮ ಸೇತುವೆ ಕಟ್ಟಿರೋದು ಅದೇ ಸಮುದ್ರದಲ್ಲಿ. ಯಾಕಂದರೆ ಸೀತೆಯನ್ನು ಕರ್ಕೊಂಡು ಬರೋಕ್ಕಂತ ಅಲ್ಲಿ ಉಪಯೋಗಿಸಿರೋ ಕಲ್ಲು ಅಂತ ಅವ್ರು ಹೇಳ್ತಾ ಇದ್ರು. ಎಲ್ಲಿದೆ ನೋಡಿ ಹಲಸಿನ ಮರ, ಇದು ಸಹ ಚಿಕ್ಕಕ್ಕಿದೆ. ಅದಕ್ಕೆ ನನ್ನ ಫ್ರೆಂಡಿಗೆ ಒಂದು ಡೌಟ್ ಬಂದು ಕೇಳ್ತಾ ಇದ್ರು, ಹಲಸಿನಕಾಯಿ ಸಹ ಚಿಕ್ಕಕ್ಕೆ ಬಿಡುತ್ತಾ ಅಂತ. ಬಟ್ ಸೈಜ್ ಏನು ವೇರಿ ಆಗಲ್ಲ ಅದರಲ್ಲಿ, ಹಣ್ಣಲ್ಲ. ನೋಡ್ರಿ ಇಲ್ಲಿ ಇವರು ತಂತಿ ಸುತ್ತಾ ಇದ್ದಾರೆ ಮರಕ್ಕೆ. ನಾವು ಅಂದ್ಕೊಂಡ್ವಿ ಹಿಂಗೆ ತಂತಿ ಸುತ್ತೋದ್ರಿಂದ ಏನಾಗುತ್ತೆ ಅಂದರೆ ಮರದ ಗ್ರೋತು ಕಡಿಮೆ ಆಗುತ್ತೆ, ಹಂಗಾಗಿ ಮರಗಳು ಚಿಕ್ಕದಿದೆ ಅಂತ. ಬಟ್ ಅವ್ರು ಹೇಳಿದ್ರು ತಂತಿ ಸುತ್ತೋದು ಏನಕ್ಕಂದರೆ ಕರೆಕ್ಟಾಗಿ ಶೇಪ್ ಬರಲಿ ಮರ ಅಂತ ಸುತ್ತಾರಂತೆ. ಅಂದರೆ ಇವಾಗ ದೊಡ್ಡ ದೊಡ್ಡ ಮರಗಳೆಲ್ಲ ನೋಡಿ ಕೆಳಗಡೆ ಕೊಂಬೆ ಎಲ್ಲ ಇಡೆ ಬಿದ್ದಿರುತ್ತೆ. ಬಟ್ ಈ ಥರ ಚಿಕ್ಕ ಮರಗಳನ್ನ ಮಾಡಿದಾಗ ಈ ಥರ ಮತ್ತೆ ಕೊಂಬೆ ಬರಬಾರ್ದಂತ ತಂತಿ ಸುತ್ತಾರೆ, ಅಂದರೆ ಶೇಪ್ ಕೊಡೋಕ್ಕೋಸ್ಕರ ಅಷ್ಟು ತಂತಿ ಸುತ್ತದಂತ ಹೇಳ್ತಾ ಇದ್ರು. ನಮಗೆ ಲಿಟ್ರಲಿ ಈ ಗಾರ್ಡನ್ ಬಿಟ್ಟೋಗೋ ಮನಸ್ಸೇ ಇರಲಿಲ್ಲ, ಅಷ್ಟು ಚೆನ್ನಾಗಿತ್ತು. ಇಲ್ಲೇ ಇರಬೇಕು ಅನಿಸ್ತಾ ಇತ್ತು. ಅಲ್ಲೆಲ್ಲ ಒಳಗೆಲ್ಲ ಓಡಾಡಕ್ಕೆ ಬಿಡ್ತಿರಲಿಲ್ಲ, ಬಟ್ ನಮಗೆಲ್ಲ ಒಳಗೆಲ್ಲ ಓಡಾಡ್ಬೇಕು ಅನಿಸ್ತಾ ಇತ್ತು. ಅಲ್ಲಿ ಹಾಕಿದ್ರು ಹುಲ್ಲು ಗಾವಲ್ ಮೇಲೆ ಓಡಾಡಬೇಡ್ರಿ ಅಂತ, ಹಂಗಾಗಿ ನಾವು ಒಳಗಡೆ ಏನೂ ಹೋಗಲಿಲ್ಲ. ಇದು ನೋಡಿರಿ ಬೋಗನ್ವಿಲಿಯಾನೇ, ಅಂದರೆ ಪೇಪರ್ ಫ್ಲವರ್ ಬರುತ್ತಲ್ಲ ಅದು ಎಷ್ಟು ಚಿಕ್ಕ ಪ್ಲ್ಯಾಂಟ್ ಇದೆ. ಅದರಲ್ಲೇ ಸಹ ಹೂಗಳು ಬಿಟ್ಟಿದೆ.